ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗಿದ್ರ? ಎಲ್ಲರೂ ಆರಾಮಿದ್ರ ಅನ್ಕೊಂಡಿದ್ದೆ. ಈ ಕಡೆ ನಾಸ ಆರಾಮಾಗಿರ್ತೀನಿ. ವೇಟ್, ಇದ್ಯಾರ್ದು ಇಂಟ್ರೊಡಕ್ಷನ್ ಮಾರೆ? ಯಾರ್ದು ಇಂಟ್ರೊಡಕ್ಷನ್ ಅಂತ ಅನ್ಕೊಂಡಿದ್ರಾ? ಇದು ನಿರ್ಮಲಾ ಪ್ರಶಾಂತ್ ಕನ್ನಡ ವ್ಲಾಗ್ಸ್ ಅವರ ಇಂಟ್ರೊಡಕ್ಷನ್. ಬೇಕಾದ್ರೆ ಅವರ ಯೂಟ್ಯೂಬ್ ಒಳ್ಳೆ ವ್ಲಾಗ್ ಮಾಡ್ತಾರೆ, ಬೇಕಾದ್ರೆ ಚೆಕ್ ಮಾಡ್ಬೋದು. Hey guys, what is up? ಇದು ನನ್ನ ಇಂಟ್ರೊಡಕ್ಷನ್. ಮತ್ತೆ ಇದು ಎಲ್ಲಿದೆ ಅಂತ ಅಂದ್ಕೊಂಡಿದ್ರಾ? ಹೇಳ್ತೇನೆ. ವಿಡಿಯೋ ಲಾಸ್ಟ್ ತನಕ ಕೇಳಿ, ಎಲ್ಲ ಇನ್ಫಾರ್ಮೇಶನ್ ಹೇಳ್ತೇನೆ. ಅದೇ ಮೊದಲೇ ಹೇಳಿದಂತೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಟೆಕ್ ಇದು ರಿಲೇಟಿವ್ ವಿಡಿಯೋ ಮಾಡ್ತೇನೆ ಅಂತ ಹೇಳಿದಲ್ಲ. ಸೊ ಅದರಂತೆ ಇವತ್ತಿನ ವಿಡಿಯೋ ಯಾವುದೆಂದರೆ ಬೆಸ್ಟ್ ಮೊಬೈಲ್ ಅಂಡರ್ 15,000. ಮತ್ತೆ ನಾವು ಇದು ವಿಡಿಯೋ ಮಾಡೋದು ತುಂಬ ಜಾಗ್ರತೆಯಿಂದ, ತುಂಬ ಜವಾಬ್ದಾರಿ ಮಾಡ್ತೀವಿ, ತುಂಬ ರಿಸರ್ಚ್ ಮಾಡ್ತೀವಿ. ಆ ನಂತರ ನಿಮಗೆ ಹೇಳ್ತೀವಿ ಮೊಬೈಲ್ ಯಾವುದಿರತ್ತ ಒಳ್ಳೇದಂತ. ಮತ್ತೆ ನಾವು ಸುಮ್ಮನೆ ಇದು ವಿಡಿಯೋ ಮಾಡೋದಿಲ್ಲ. ನಮ್ಮದೊಂದು ಕ್ರೈಟೀರಿಯಸ್ ಉಂಟು. 15,000ಗಿಂತ ಇಷ್ಟು ಮೊಬೈಲಲ್ಲಿ ಇಷ್ಟೆಲ್ಲ ಇರಬೇಕು. ಇದಕ್ಕಿಂತ ಕಮ್ಮಿ ಇದ್ರೆ ಅದು 10,000 ಮೊಬೈಲಲ್ಲಿ ಹೋಗ್ಬೋದು. ಅದು ಇಷ್ಟೊಂದು ಇರಲೇಬೇಕು. ಯಾವುದೊಂದು ಫಸ್ಟಿಗೆ ಹೇಳ್ತೀವಿ ನೋಡಿ. FHD ಡಿಸ್ಪ್ಲೇ ಇರಬೇಕು, ಮತ್ತು 120 Hz ರಿಫ್ರೆಶ್ ರೇಟ್ ಇರಬೇಕು. IPC ಇಲ್ಲದ್ರೆ ಆಂಡ್ರಾಯ್ಡ್ ಸ್ಕ್ರೀನ್ ಇದು ಸಹ ಒಳ್ಳೆಯದು. ಮತ್ತು 6GB ರ್ಯಾಮ್ ಮತ್ತು 128 ಇಂಟರ್ನಲ್ ಸ್ಟೋರೇಜ್ ಇರಲೇಬೇಕು. ಮತ್ತು 5000 mAh ಬ್ಯಾಟ್ರಿ, ಮತ್ತು 25W ಫಾಸ್ಟ್ ಚಾರ್ಜಿಂಗ್ ಇರಬೇಕು. ಮತ್ತೆ ಆಂಡ್ರಾಯ್ಡ್ 15 ಇರಬೇಕು. ಆಂಡ್ರಾಯ್ಡ್ 14 ಇದು ಸಾಕ್ತದೆ, ಆದರೆ 2 ವರ್ಷ ವ್ಯಾರಂಟಿ ಆಂಡ್ರಾಯ್ಡ್ ಅಪ್ಡೇಟ್ ಕೊಡಬೇಕು. ಮತ್ತೆ 3 years ಸೆಕ್ಯೂರಿಟಿ ಅಪ್ಡೇಟ್ ಕೊಟ್ಟರು ಸಹ ಒಳ್ಳೆಯದು. ಓಕೆ, ಜಾಸ್ತಿ ನಿಮ್ಮ ಟೈಮ್ ತಗೋದಿಲ್ಲ, ಸೀದಾ ವಿಷಯಕ್ಕೆ ಬರ್ತೇನೆ. 5ನೇ ನಂಬರ್ ಅಂತೂ ಹೇಳುದಿಲ್ಲ. ಅದು ನಿಮಗೆ ಒಳ್ಳೆ ಬ್ಯಾಕ್ ಡಿಸೈನ್ ಬೇಕಾ, ಡೀಸೆಂಟ್ ಫೋನ್ ಬೇಕಾ, ಹಾಗಾದ್ರೆ ನೀವು ನೋಡಬಹುದು CMF ಫೋನ್ 1. ಮತ್ತೆ ಇದರ ಸ್ಪೆಸಿಫಿಕೇಶನ್ ಫೀಚರ್ಸ್ ನೋಡೋದನ್ನ ಎಂತಂದ್ರೆ, ಮೊದಲಿಗೆ ಡಿಸ್ಪ್ಲೇಗೆ ವಿಷಯಕ್ಕೆ ಬರೋದಾದ್ರೆ 6.67 ಇಂಚಿದು ಸೂಪರ್ ಆಮೋಲೆಡ್ ಡಿಸ್ಪ್ಲೇ ಸಿಗ್ತದೆ. ಅದ್ರ ಜೊತೆ 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್ ಸಿಗ್ತದೆ. ಮತ್ತೆ ಬ್ಯಾಟರಿಗೆ ವಿಷಯಕ್ಕೆ ಬರೋದಾದ್ರೆ 5000 mAh ಬ್ಯಾಟರಿ ಸಿಗ್ತದೆ. ಮತ್ತೆ ಪ್ರೊಸೆಸರ್ದಲ್ಲಿ MediaTek Dimensity 7300 ಪ್ರೊಸೆಸರ್ ಸಿಗ್ತದೆ. ಮತ್ತೆ ಇದರಲ್ಲಿ ಆಂಡ್ರಾಯ್ಡ್ 14 ಆದ್ರೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತದೆ, ಮತ್ತೆ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತದೆ. ಈಗ ನಾನು CMF ಫೋನ್ ನಥಿಂಗ್ 1 ಬಗ್ಗೆ ಹೇಳಿದೆ. ನಿಮಗೆ ಡೀಸೆಂಟ್ ಫೋನ್ ಬೇಕಾ, ಮತ್ತೆ ಓವರ್ ಆಲ್ ಒಳ್ಳೆ ಫೋನ್ ಬೇಕಾ, ಹಾಗಾದ್ರೆ ನೀವು ನೋಡ್ಬೋದು. ಓಕೆ, ಈಗ ನೆಕ್ಸ್ಟ್ ಫೋನ್ ಬಗ್ಗೆ ಹೋಗುವ. ನೆಕ್ಸ್ಟ್ ಫೋನ್ ಯಾವುದಂದ್ರೆ, ನಿಮಗೆ ಗೇಮಿಂಗ್ ಆಡಬೇಕಾ, ಗೇಮಿಂಗ್ ಫೋನ್ ಬೇಕಾ, ಹಾಗಾದ್ರೆ ನೀವು ನೋಡ್ಬೋದು Realme Narzo 70 Turbo. ಮತ್ತೆ ಇದರ ಫೀಚರ್ಸ್ ಅಂಡ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, ಮೊದಲಿಗಾಗಿ ಡಿಸ್ಪ್ಲೇಯಲ್ಲಿ 6.67 ಇಂಚ್ FHD ಪ್ಲಸ್ ಆಂಡ್ರಾಯ್ಡ್ ಸ್ಕ್ರೀನ್ ಸಿಗ್ತದೆ. 120 Hz ರಿಫ್ರೆಶ್ ರೇಟ್ ಸಿಗ್ತದೆ. ಮತ್ತೆ ಬ್ಯಾಟರಿಯಲ್ಲಿ ನೋಡೋದಾದ್ರೆ 5000 mAh ಬ್ಯಾಟರಿ ಸಿಗ್ತದೆ. ಮತ್ತೆ 45W ಫಾಸ್ಟ್ ಚಾರ್ಜಿಂಗ್ ಸಿಗ್ತದೆ. ಮತ್ತೆ ಇದರಲ್ಲಿ ಸಹ ನಿಮಗೆ ಚಾರ್ಜರ್ ಸಿಗ್ತದೆ. MediaTek Dimensity 7300 ಎನರ್ಜೆಟಿಕ್ ಪ್ರೊಸೆಸರ್ ಸಿಗ್ತದೆ. ಇದು ಗೇಮಿಂಗ್ಗೆ ತುಂಬಾ ಒಳ್ಳೆಯದು. ಮತ್ತೆ ನಿಮ್ಮ BGMI HD FHD ಅಲ್ಲಿ ಆಡ್ಬೋದು. ಮತ್ತೆ ಆಂಡ್ರಾಯ್ಡ್ ಅಲ್ಲಿ ಬರೋದಾದ್ರೆ, ಆಂಡ್ರಾಯ್ಡ್ ಇದರಲ್ಲಿ ಸಹ ಆಂಡ್ರಾಯ್ಡ್ 14 ಬರ್ತದೆ, ಆದರೆ 2 years ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತದೆ. ಮತ್ತೆ 3 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತದೆ. ಮತ್ತೆ ಫಿಂಗರ್ ಪ್ರಿಂಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಿಗ್ತದೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಇದು ಗೇಮಿಂಗ್ ಬೆಸ್ಟ್. ಮತ್ತೆ ಕ್ಯಾಮ್ರಾ ಸಹ ಒಳ್ಳೆ ಬರ್ತದೆ. ಮತ್ತೆ ಒಳ್ಳೆ ಫೋನ್ Realme ಇದು ಒಳ್ಳೆ ಬರ್ತದೆ ಫೋನ್. ಈಗ ನಮ್ಮ ನೆಕ್ಸ್ಟ್ ಮೊಬೈಲ್ಗೆ ಹೋಗುವ. ನಿಮಗೆ ಒಳ್ಳೆ ಡಿಸೈನ್ ಬೇಕಾ, ಅಲ್ಲಲ್ಲ ನಿಮಗೆ ಒಳ್ಳೆ ಬಿಗ್ ಬ್ಯಾಟರಿ ಬೇಕಾ, ಹಾಗಾದ್ರೆ ನೀವು ನೋಡಬಹುದು iQOO Z10X, ಇಲ್ಲಂದ್ರೆ Vivo T4X. 2 ಫೋನ್ಸ್ ಸೇಮ್. ಮತ್ತೆ ಇದರ ಫೀಚರ್ಸ್ ಅಂಡ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, ಮೊದಲನೇದಾಗಿ ಡಿಸ್ಪ್ಲೇಯಲ್ಲಿ 6.72 ಇಂಚಿದು IPS LCD ಡಿಸ್ಪ್ಲೇ ಸಿಗ್ತದೆ. 120 Hz ರಿಫ್ರೆಶ್ ರೇಟ್, ಮತ್ತೆ 1050 ನಿಟ್ಸ್ ಬ್ರೈಟ್ನೆಸ್ ನಿಮಗೆ ಸಿಗ್ತದೆ. ಅದೇ ಮೊದಲೇ ಹೇಳಿದಾಗೆ 6500 mAh ಬ್ಯಾಟರಿ ನಿಮಗೆ ಸಿಗ್ತದೆ. ಮತ್ತೆ 44W ಫಾಸ್ಟ್ ಚಾರ್ಜಿಂಗ್ ನಿಮ್ಮ ಮೊಬೈಲ್ ಬಾಕ್ಸ್ ಅಲ್ಲಿ ಕಂಪನಿಯವರು ಕೊಡ್ತಾರೆ. ಮತ್ತೆ ಪ್ರೊಸೆಸರ್ನಲ್ಲಿ MediaTek Dimensity 7300. ಮತ್ತೆ ಕ್ಯಾಮ್ರಾದಲ್ಲಿ ನೋಡೋದಾದ್ರೆ 50 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಸಿಗ್ತದೆ. ಮತ್ತೆ 2 ಮೆಗಾಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ. ಸೆಲ್ಫಿ ಕ್ಯಾಮ್ರಾದಲ್ಲಿ ನೋಡೋದಾದ್ರೆ 8 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತದೆ ನಿಮಗೆ. ಮತ್ತೆ ಆಂಡ್ರಾಯ್ಡ್ ವಿಷಯಕ್ಕೆ ಬರೋದಾದ್ರೆ, ಇದರಲ್ಲಿ ಆಂಡ್ರಾಯ್ಡ್ 15 ಸಿಗ್ತದೆ ಇನ್ ದ ಬಾಕ್ಸ್. ಮತ್ತೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್, ಮತ್ತೆ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತದೆ. ಫಿಂಗರ್ ಪ್ರಿಂಟ್ ಅಲ್ಲಿ ಬರೋದಾದ್ರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಉಂಟು. ಇದರಲ್ಲಿ ಫಿಂಗರ್ ಪ್ರಿಂಟ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆಲ್ಲ iQOO Z10X ಇದು, ಮತ್ತೆ Vivo T4X ಇದು ಫೀಚರ್ ಅಂಡ್ ಸ್ಪೆಸಿಫಿಕೇಶನ್. 2 ಸಹ ಸೇಮ್ ಫೋನ್, ಅದು ಕಂಪ್ನಿ ಮಾತ್ರ ಚೇಂಜ್. ಆದರೆ 2 ಫೋನ್ ಇದು ಸೇಮ್ ಸ್ಪೆಸಿಫಿಕೇಶನ್ ಆಗ್ಬೋದು, ಫೀಚರ್ಸ್ ಆಗ್ಬೋದು ಸೇಮ್ ಇದೆ. 2 ಸಹ ನಿಮಗೆ ನೋಡ್ಬೋದು. ಈಗ ಮುಂದಿನ ಫೋನ್ ಯಾವುದಂದ್ರೆ, ಒಬ್ಬೊಬ್ಬರಿಗೆ ಸ್ಯಾಮ್ಸಂಗ್ ಫೋನ್ ಇಷ್ಟ ಆಗ್ತದೆ, ಸ್ಯಾಮ್ಸಂಗ್ ಬ್ರ್ಯಾಂಡ್ ಎಲ್ಲ ಇಷ್ಟ ಆಗ್ತದೆ. ಹಾಗಾದ್ರೆ ಅವರು ಈ ಫೋನ್ ಅನ್ನು ನೋಡಬಹುದು. ಅದು ಯಾವುದೆಂದರೆ
ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 5G. ಇದರ ಫ್ಯೂಚರ್ಸ್ ಅಂಡ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಮೊದಲಿಗಾಗಿ ಡಿಸ್ಪ್ಲೇ 6.6 ಇಂಚಿದು ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಸಿಗ್ತದೆ ಮತ್ತೆ 120 ಹರ್ಟ್ಸ್ ರಿಫ್ರೆಶ್ ಸಿಗ್ತದೆ. ಬ್ಯಾಟರಿ 6000 mAh ಬ್ಯಾಟರಿ ಸಿಗ್ತದೆ, ಬಿಗ್ ಬ್ಯಾಟರಿ. ಪ್ರೊಸೆಸರ್ ನೋಡೋದಾದ್ರೆ Exynos 1380 ಪ್ರೊಸೆಸರ್ ಸಿಗ್ತದೆ. ಇದು ಸ್ಯಾಮ್ಸಂಗ್ ಇದು ಪ್ರೊಸೆಸರ್, ಅವ್ರದ್ದೇ ಪ್ರೊಸೆಸರ್. ಮತ್ತೆ ಗೇಮಿಂಗ್ಗಳೆಲ್ಲ ಓಕೆ ಒಳ್ಳೆ ನಡೀತದೆ. ಮತ್ತೆ ಕ್ಯಾಮ್ರಾದಲ್ಲಿ ಬರೋದಾದ್ರೆ 50 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಸಿಗ್ತದೆ, ಮತ್ತೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಸಿಗ್ತದೆ, 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತದೆ. ಈ ಫೋನ್ ಅಲ್ಲಿ ನಿಮ್ಗೆ 3 ಕ್ಯಾಮ್ರಾ ಸಿಗ್ತದೆ. ಒಂದೊಂದು ವಿಷಯ ಹೇಳ್ತೀನಿ, ಸ್ಯಾಮ್ಸಂಗ್ ಇದು ಫೋಟೋ ಅಂತೂ ಒಳ್ಳೆ ಬರ್ತದೆ. ಸೆಲ್ಫಿ ಕ್ಯಾಮ್ರಾ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತದೆ. ಮತ್ತೆ OS ಅಲ್ಲಿ ಬರೋದಾದ್ರೆ ಇದರಲ್ಲಿ ಆಂಡ್ರಾಯ್ಡ್ 14 ಸಿಗ್ತದೆ. ಆದ್ರೆ 4 years Android update, 5 years security updates. ಇದು ಬೇರೆ ಯಾವ ಫೋನ್ ಸಹ ಇಷ್ಟೊಂದು ಅಪ್ಡೇಟ್ಸ್ ಕೊಡೋದಿಲ್ಲ, ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡೋದಿಲ್ಲ. ಮತ್ತೆ ಟೋಟಲ್ ಆಗಿ ಹೇಳೋದಾದ್ರೆ ಸ್ಯಾಮ್ಸಂಗ್ ಇದು ಬ್ರ್ಯಾಂಡ್ ಬೇಕಾದವರಿಗೆ ಬೆಸ್ಟ್ ಫೋನ್. ಮತ್ತೆ 15,000ಗೆ 6 ತಿಂಗಳಿಂದ ಇದು ಸೆಗ್ಮೆಂಟಿಗೆ ಬರ್ತಾ ಉಂಟು. ಒಳ್ಳೆ ಫೋನ್. ಈಗ ಸಹ ಅದು ಕೆಳಗೆ ಹೋಗ್ತಾನೆ ಇಲ್ಲ, ಅದು ಈಗ ಸಹ 15,000 ಅಂಡರಲ್ಲಿ ಬೆಸ್ಟ್ ಫೋನ್ ಹೇಳ್ಬೋದು. ಅದೇ ಈಗ ನಾನು 6 ಮಂತ್ ಓಲ್ಡ್ ಫೋನ್ ಹೇಳಿದೆಲ್ಲ, ಈಗ ನೀವು ರೀಸೆಂಟ್ ನ್ಯೂ ಫೋನ್ ಬೇಕಾ? ಹಾಗಾದರೆ ನೀವು ನೋಡಬಹುದು Realme T3 5G. ಇದರ ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಮೊದಲನೇದಾಗಿ ಡಿಸ್ಪ್ಲೇ. ಇದರಲ್ಲಿ ಡಿಸ್ಪ್ಲೇ ಒಂದು ಒಳ್ಳೆ ಉಂಟು. ಅದು ಯಾವುದೆಂದರೆ 6.67 ಇಂಚಿದು ಆಮ್ಲೆಡ್ ಸ್ಕ್ರೀನ್ ಸಿಗ್ತದೆ, ಮತ್ತೆ 120 ಹರ್ಟ್ಸ್ ರಿಫ್ರೆಶ್ ರೇಟ್, 6000 mAh ಬ್ಯಾಟರಿ, 45 ವಾಟ್ ಫಾಸ್ಟ್ ಚಾರ್ಜರ್ ಸಿಗ್ತದೆ. ಮತ್ತೆ ಕ್ಯಾಮ್ರಾದಲ್ಲಿ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ, 2 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್. ಮತ್ತೆ ಆಂಡ್ರಾಯ್ಡ್ ವಿಷಯಕ್ಕೆ ಬರೋದಾದ್ರೆ 2 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ ಸಿಗ್ತದೆ, ಮತ್ತೆ 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತದೆ. ಮತ್ತೆ ಓವರ್ ಆಲ್ ಆಗಿ ಹೇಳುವುದಾದ್ರೆ ಇದರ ಡಿಸ್ಪ್ಲೇ ಅಂತೂ ಒಳ್ಳೆ ಉಂಟು ಮಾರೆ. ಮತ್ತೆ ಬ್ರೈಟ್ನೆಸ್ ಆಗ್ಬೋದು, ಮತ್ತೆ ಕಲರ್ ಆಗ್ಬೋದು, ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಸಿಗ್ತದೆ. ಮತ್ತೆ ನಾನು ಇದು ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೆ ಅಷ್ಟೊಂದು ಇರ್ತದೆ. ಸೊ ಈಗ ನೆಕ್ಸ್ಟ್ ಮೊಬೈಲಿಗೆ ಹೋಗುವ. ನಮ್ಮ ಈ ಸೆಗ್ಮೆಂಟಿನ ಲಾಸ್ಟ್ ಫೋನ್, ಬಟ್ ನಾಟ್ ದ ಲೇಸ್ಟ್ ಫೋನ್. ಈ ಫೋನ್ ಅದರ ಬ್ಯಾಕ್ ಡಿಸೈನ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಡಿಸ್ಪ್ಲೇ ಆಗ್ಬೋದು, ಪ್ರೊಸೆಸರ್ ಆಗ್ಬೋದು, ಎಲ್ಲದರಲ್ಲಿ ಸಹ ಟಾಪ್ ನಾಚ್ ಕೊಟ್ಟಿದೆ. ಮತ್ತೆ ಅದು ಸಹ ಬ್ಯಾಕ್ ಡಿಸೈನ್ ಅಂತೂ ಸೂಪರ್ ಮಾರೆ. ಮತ್ತೆ ಡಿಸ್ಪ್ಲೇಗೆ ಬರೋದಾದ್ರೆ ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಯಾವ ಫೋನ್ ಸಹ 15,000 ಅಂಡರಲ್ಲಿ ಕರ್ವ್ ಡಿಸ್ಪ್ಲೇ ಸಿಗುದೇ ಇಲ್ಲ. ಅದು ಯಾವುದಂದ್ರೆ ಇನ್ಫಿನಿಕ್ಸ್ ನೋಟ್ 50s 5G ಪ್ಲಸ್. ಎಷ್ಟು ದೊಡ್ಡ ನೇಮ್ ಅಲ್ಲ, ಅಷ್ಟು ದೊಡ್ಡ ಫೋನ್ ಇದು. ಆದರೆ ಇದರ ಫೀಚರ್ಸ್ ಅಂಡ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಮೊದಲನೇದಾಗಿ ಡಿಸ್ಪ್ಲೇಲಿ 6.78 ಇಂಚಿದು ಆಮ್ಲೆಡ್ FHD ಪ್ಲಸ್ ಡಿಸ್ಪ್ಲೇ ಸಿಗ್ತದೆ, ಮತ್ತೆ 144 ಹರ್ಟ್ಸ್ ಫಾಸ್ಟ್ ರಿಫ್ರೆಶ್ ರೇಟ್ ಸಿಗ್ತದೆ. ಕ್ಯಾಮ್ರಾಕ್ಕೆ ವಿಷಯಕ್ಕೆ ಬರೋದಾದ್ರೆ 64 ಮೆಗಾ ಪಿಕ್ಸೆಲ್ ಸೋನಿ ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗ್ತದೆ, ಮತ್ತೆ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ, ಮತ್ತೆ ಸೆಲ್ಫಿಯಲ್ಲಿ 30 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತದೆ. ಮತ್ತೆ ಪ್ರೊಸೆಸರ್ ಬರೋದಾದ್ರೆ MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತದೆ. ಗೇಮಿಂಗ್ ಅಲ್ಲಿ ಬೆಸ್ಟ್ ಪ್ರೊಸೆಸರ್ ಹೇಳ್ಬೋದು. ಇಲ್ಲಿ ಬರೋದಾದ್ರೆ 5500 mAh ಬ್ಯಾಟರಿ ಸಿಗ್ತದೆ, ಮತ್ತೆ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತದೆ. ಹೊಸ ಬಾಕ್ಸ್ ಅಲ್ಲಿ ಸಿಗ್ತದೆ ಚಾರ್ಜರ್. ಬರೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದರಲ್ಲಿ ಸಿಗ್ತದೆ. ಮತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಮತ್ತೆ ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಇದರಲ್ಲಿ 8GB ರ್ಯಾಮ್ ಮತ್ತೆ 128 ಇಂಟರ್ನಲ್ ಸ್ಟೋರೇಜ್ ಸಿಗ್ತದೆ. ಸ್ವಲ್ಪ 8GB ರ್ಯಾಮ್ ಸ್ವಲ್ಪ ಜಾಸ್ತಿ ಸಿಗ್ತದೆ ನೋಡ್ಬೋದು. ಮತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ನನ್ನ ಪ್ರಕಾರ ಅಂಡರ್ 15,000 ಅಲ್ಲಿ ಬೆಸ್ಟ್ ಫೋನ್ ಹೇಳ್ಬೋದು. ಇದು ತಗೊಂಡಿದ್ರೆ ನಿಮಗೆ ಲಾಸ್ ಅಂತ ಆಗುದಿಲ್ಲ, ಅದೊಂದು ಹೇಳ್ತೀನಿ. ಮತ್ತೆ ಒಂದೊಂದು ಹೇಳ್ತೀನಿ, ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 5G ಫೋನ್ ಉಂಟಲ್ಲ, ಮತ್ತೆ CMF ಫೋನ್ 1 ಉಂಟಲ್ಲ, ಅದು 2 ಫೋನಲ್ಲಿ ಸಹ ಅಡ್ಯಾಪ್ಟರ್ ಸಿಗುದಿಲ್ಲ, ಅಂದರೆ ಚಾರ್ಜರ್ ಸಿಗುದಿಲ್ಲ. ನೀವು ಸಪ್ರೇಟ್ ಆಗಿ 1,000 1,500 ಕೊಟ್ಟು ತಗೊಳ್ಬೇಕಾಗ್ತದೆ. ಅದನ್ನು ನೋಡ್ಕೊಳ್ಳಿ ತಗೊಳ್ಳುವ ಮುಂಚೆ. ಮತ್ತೆ ಇದು ಎಲ್ಲ ಫೋನ್ ಹೇಳಿದ್ದೀನಲ್ಲ, ಎಲ್ಲ ಫೋನ್ಗಳು ಬ್ಯಾಂಕ್ ಆಫರ್ಸ್ ಮತ್ತೆ ಸೇಲ್ಸ್ ಏನಾರ ಇದ್ರೆ ಅದೆಲ್ಲ ಸೇರಿದಾಗ ನಿಮ್ಮ ಅಂಡರ್ 15,000 ಅಲ್ಲಿ ಸಿಗ್ತದೆ. ನಾನು ಇದು ಯಾವ ಫೋನ್ ಸಹ ರ್ಯಾಂಕ್ ಮಾಡಲಿಲ್ಲ. ರ್ಯಾಂಕ್ ಅಂದರೆ 5 to 1 ತನಕ ಯಾವ ಸಹ ಫೋನ್ ಮಾಡಲಿಲ್ಲ. 1 ಅಲ್ಲಿ ಯಾವುದು 5 ಯಾವುದಾದ್ರು ಮಾಡಲಿಲ್ಲ. ಎಂತಂದ್ರೆ ಒಬ್ಬೊಬ್ಬರಿಗೆ ಗೇಮಿಂಗ್ ಫೋನ್ ಬೇಕಾಗಿರ್ತದೆ, ಒಬ್ಬೊಬ್ಬರಿಗೆ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಬೇಕಾಗಿರ್ತದೆ, ಒಬ್ಬೊಬ್ಬರಿಗೆ ದೊಡ್ಡ ಬ್ಯಾಟ್ರಿ ಬೇಕಾಗಿರ್ತದೆ, ಒಬ್ಬೊಬ್ಬರಿಗೆ ಡಿಸ್ಪ್ಲೇ ಬೇಕಾಗಿರ್ತದೆ ಒಳ್ಳೆ. ಸೊ ಅದೇ ರೀತಿಯಲ್ಲಿ ನಾನು ಡಿವೈಡ್ ಮಾಡಿ ಇದೆಲ್ಲ ಲಿಸ್ಟ್ ಎಲ್ಲ ಮಾಡಿ ಫೋನ್ ಬಗ್ಗೆ ಹೇಳಿದ್ದು. ಮತ್ತೆ ನನ್ನ ಪ್ರಕಾರ ಅಂಡರ್ 15,000ಗೆ ಇದೆಲ್ಲ ಫೋನ್ ಬೆಸ್ಟ್ ಹೇಳ್ತೀನಿ. ಮತ್ತೆ ಇದರ ಪ್ರಕಾರ ನೀವು ತಗೊಳ್ಬೋದು ಫೋನ್ಸ್ ಎಲ್ಲ. ಮತ್ತೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸುವ. ವಿಡಿಯೋ ನಾನು ವಿಡಿಯೋ ಮೊದಲೇ ಹೇಳಿದೆ, ಲಾಸ್ಟಲ್ಲಿ ನಾನು ಎಲ್ಲಿದ್ದೀನಂತ ಹೇಳ್ತೀನಂತ. ನಾನು ಎಲ್ಲಿದ್ದೀನಂದರೆ
ನಾನು ಕನ್ಸ್ಟ್ರಕ್ಷನ್ ಆಗ್ತಿರುವ ಮನೇಲಿದ್ದೀನಿ. ಅಂದರೆ ನೋಡಬಹುದು, ಪೇಂಟ್ ಆಗಲಿಲ್ಲ, ಗೋಡೆಲೆಲ್ಲ ಪೇಂಟ್ ಆಗಲಿಲ್ಲ. ಮತ್ತು ಇದರ ಫುಲ್ ಟೂರ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಫುಲ್ ಹೌಸ್ ಟೂರ್ ವಿಡಿಯೋ ಬರ್ತದೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ.